ಸಮುದಾಯದ ಮುಂದಿನ ಪೀಳಿಗೆಗಾಗಿ, ಮುಂದಿನ ಭವಿಷ್ಯಕ್ಕಾಗಿ, ಸಮುದಾಯದ ಸಮಗ್ರ ಅಭಿವೃದ್ಧಿಗಾಗಿ ದಯವಿಟ್ಟು ಎಲ್ಲರೂ ಕೂಡ ಪ್ರತಿ ಕುಟುಂಬದಲ್ಲೂ ಕನಿಷ್ಠ ಪಕ್ಷ ಎಲ್ಲ ಕುಟುಂಬಗಳು ಕೂಡ ಸದಸ್ಯರಾಗಬೇಕು ಮಾದಾರ ಮಹಾಸಭಾದಲ್ಲಿ ಅಂತೇಳಿ ವಿನಂತಿ ಮಾಡ್ತಾ ಇದ್ದೀವಿ. ಮಾದಾರ ಮಹಾಸಭಾದ ರಾಜ್ಯ ಸಂಘಟಿತರಾದಂತಹ ಶಿವಣ್ಣವರು ಈ ಸಂದರ್ಭದಲ್ಲಿ ಮಾದಾರ ಮಹಾಸಭಾದ ನೋಂದಣಿ ಸದಸ್ಯರ ಕುರಿತು ಯಾವೆಲ್ಲ ಯೋಜನೆಗಳು ರೂಪಿಸ್ಕೊಂಡಿದ್ದಾರೆ, ಸಮುದಾಯದ ಏಳಿಗೆಗಾಗಿ ಇದು ಯಾವ ರೀತಿ ಅನುಕೂಲ ಆಗುತ್ತೆ, ಇದರಿಂದ ಏನೆಲ್ಲ ಪ್ರಯೋಜನಗಳಾಗುತ್ತೆ. ಈಗ ನಮ್ಮ ಜೊತೆ ಇದ್ದಾರೆ ಶಿವಣ್ಣ ಅವರು. ಸರ್ ನಮಸ್ಕಾರ, ಆತ್ಮೀಯವಾದ ಸ್ವಾಗತ ಕನ್ನಡ ಮಾಹಿತಿ ನ್ಯೂಸ್. ಸರ್ ನಮಸ್ಕಾರ. ಸರ್, ಏನು ಈಗ ರಾಜ್ಯಾದ್ಯಂತ ನಡೀತಿರುವಂಥ ಈ ನೋಂದಣಿ ಮಾದಾರ ಮಹಾಸಭಾ, ಏನಿದ್ರ ಅರ್ಥ, ಏನು ಇದರಿಂದ ಆಗುವಂತಹ ಅನುಕೂಲಗಳೇನು ಸಮುದಾಯಕ್ಕೆ? ಕರ್ನಾಟಕ ರಾಜ್ಯದಲ್ಲಿ ಸಮಗ್ರ ಮಾದಿಗರ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನಮ್ಮ ರಾಜ್ಯದ ಸರ್ವೋಚ್ಚ ನಾಯಕರಾದಂಥ KH ಮುನಿಯಪ್ಪ ಸಾಹೇಬರು ಮತ್ತು ನಾರಾಯಣ ಸಾಮಣ್ಣವರು, ಗೋವಿಂದ ಕಾರಜೋಳ ಅವರು, ಹನುಮಂತಯ್ಯನವರು, ಆಂಜನೇಯ ಸಾಹೇಬರು, ಚಂದ್ರಪ್ಪನವರು ಆದಿಯಾಗಿ ನಮ್ಮ ಪಾವಗಡ ತಿಮ್ಮರಾಯಪ್ಪನವರು ಸೇರಿದಂತೆ ಎಲ್ಲ ರಾಜ್ಯದ ಮುಖಂಡರುಗಳು ಸೇರಿ ಕರ್ನಾಟಕ ಮಾದಾರ ಮಹಾಸಭಾವನ್ನು ಕಟ್ಟಿ ಇವತ್ತು ಎಲ್ಲರೂ ಕೂಡ ಸದಸ್ಯರಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದರಿಂದ ಮಾದಿಗರಿಗೂ ಕೊಡುವಂಥ ಎಲ್ಲ ಮಾದಿಗರ ಸರ್ವತೋಮುಖ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ. ವೈಯಕ್ತಿಕವಾಗಿ ಅವರು ಕೂಡ ಅವರ ಮಕ್ಕಳ ಶಿಕ್ಷಣಕ್ಕೆ ಮತ್ತು ಅವರು ಏನೆಲ್ಲ ಉದ್ಯೋಗವನ್ನು ಮಾಡ್ತಾರೆ, ಏನೆಲ್ಲ ಉದ್ದಿಮೆಯನ್ನು ಮಾಡ್ತಾರೆ, ಎಲ್ಲದಕ್ಕೂ ಕೂಡ ಮಾದಾರ ಮಹಾಸಭಾ ಬೆನ್ನೆಲುಬಾಗಿ ನಿಲ್ತದೆ. ಇದರಲ್ಲಿ ಸದಸ್ಯರಾಗೋದ್ರಿಂದ ಒಕ್ಕಲಿಗರ ಸಂಘ, ಲಿಂಗಾಯತರ ಸಂಘ, ಕುರುಬರ ಸಂಘ, ಈ ರೀತಿ ಸಂಘಗಳಲ್ಲಿ ಯಾವ ರೀತಿ ಚುನಾವಣೆ ಆಗ್ತದೆ ಆ ರೀತಿ ಮಾದಾರ ಮಹಾಸಭಾದಲ್ಲೂ ಕೂಡ ಚುನಾವಣೆ ಆಗ್ತದೆ. ಪ್ರತಿಯೊಬ್ಬರು ಸದಸ್ಯರಾದವರೆಲ್ಲರೂ ಕೂಡ ವೋಟಿಂಗ್ ಪವರ್ ಬರುತ್ತೆ. ತಾಲೂಕು ಮಟ್ಟದಲ್ಲಿ ವೋಟಿಂಗ್ ಪವರ್ ಬರುತ್ತೆ, ಜಿಲ್ಲಾ ಮಟ್ಟದಲ್ಲಿ ವೋಟಿಂಗ್ ಪವರ್ ಬರುತ್ತೆ, ರಾಜ್ಯ ಮಟ್ಟದಲ್ಲಿ ವೋಟಿಂಗ್ ಪವರ್ ಬರುತ್ತೆ. ಇವರು ಬರೀ ಕೇವಲ 500 ರೂಪಾಯಿ ಸದಸ್ಯರಾಗಿ ನೋಂದಣಿ ಮಾಡಿಕೊಂಡ್ರೆ ಅವ್ರಿಗೆ ಸದಸ್ಯತ್ವ ಸಂಖ್ಯೆ ಸಿಗುತ್ತದೆ. ಆ ಸದಸ್ಯ ಆಗಿರೋರು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಬೋದು, ವೋಟ್ ಮಾಡ್ಬೋದು. ಒಬ್ಬ ಸದಸ್ಯರು 3 ವೋಟನ್ನು ಮಾಡ್ಬೋದು. ಹಾಗಾಗಿ ಎಲ್ಲರೂ ಕೂಡ ಕರ್ನಾಟಕ ಮಾದಾರ ಮಹಾಸಭಾದಲ್ಲಿ ಸದಸ್ಯರಾಗಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇದು ಯುವ ಸಮೂಹ, ಈಗ ಮಾದಿಗ ಜನಾಂಗ ಅಂತ ಹೇಳಿದ್ರೆ ಹಲವು ಸಂಘಟನೆಗಳಿದೆ. ಇದು ದಲಿತ ಸಂಘಟನೆಗಳಿದೆ, ಮನೆಗೊಂದು, ಬೀದಿಗೊಂದು, ಏರಿಯಾಗೊಂದು, ಈ ರೀತಿ ಮಾಡಿಕೊಂಡಾಗ ಇದು ಎಲ್ಲರನ್ನೂ ಒಟ್ಟುಗೂಡಿಸ್ಕೊಳ್ಳೋದಕ್ಕೆ ಯಾವ ಥರ ಯೋಜನೆಗಳು ರೂಪಿಸ್ಕೊಂಡಿದ್ದೀವಿ? ಈಗಾಗಲೇ ನಮ್ಮ ನಾಯಕರಾದಂಥ KH ಮುನಿಯಪ್ಪ ಸಾಹೇಬರು ಎಲ್ಲ ಸಂಘಟನೆಗಳವ್ರ ಹತ್ರ ಮಾತಾಡಿದ್ದಾರೆ. ಇಷ್ಟು ವರ್ಷಗಳ ಕಾಲ ನಾವೆಲ್ಲರೂ ಕೂಡ ಬದುಕಿಗಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದ್ವಿ. ಇನ್ನು ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ನಾವೆಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ಸಂಘಟಿತರಾಗಬೇಕು. ನಾವೆಲ್ಲ ಒಂದೇ ವೇದಿಕೆ ಅಡಿಯಲ್ಲಿ ಬಂದರೆ ಮಾತ್ರ ಎಲ್ಲ ಅಧಿಕಾರವನ್ನು, ಅವಕಾಶಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಹೋರಾಟದ ಪಾಡಿಗೆ ಹೋರಾಟಗಳಿದ್ದೇ ಇರುತ್ತೆ. ನಮ್ಮ ಬದುಕಿಗಾಗಿ, ನಮ್ಮ ಉಳಿವಿಗಾಗಿ, ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಇದ್ದೇ ಇರುತ್ತೆ. ಆದರೆ ಸಂಘಟಿತರಾಗಿ ನಾವು ಮುಂದಕ್ಕೆ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಒಂದು ಸಂಘ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಅದರಲ್ಲೂ ಕೂಡ ವಿಶೇಷವಾಗಿ ಭಾಳಷ್ಟು ನಮ್ಮ ಹೋರಾಟಗಾರರು ಹೋರಾಟ ಮಾಡಿಕೊಂಡು ಬಂದ ಪ್ರತಿಫಲವಾಗಿ ಅನೇಕ ಇತರ ಸಮಾಜಗಳವರು ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದ್ದಾರೆ. ಹೋರಾಟ ಮಾಡಿದವ್ರಿಗೆ ಆ ಸೌಲಭ್ಯ ಸಿಗ್ತಾ ಇಲ್ಲ. ಈಗ ಹೋರಾಟ ಮಾಡಿದವ್ರಿಗೆ ಆ ಸೌಲಭ್ಯ ಸಿಗಬೇಕು ಅಂತಂದರೆ ನಾವು ಸಂಘಟಿತರಾಗಬೇಕು. ಅದಕ್ಕೆ ಉತ್ತರ ಕರ್ನಾಟಕ ಸೇರಿದಂತೆ, ಮಧ್ಯ ಕರ್ನಾಟಕ ಸೇರಿದಂತೆ, ಕರಾವಳಿ ಕರ್ನಾಟಕ, ನಮ್ಮ ದಕ್ಷಿಣ ಎಲ್ಲ ಕಡೆ ಕೆಲವು ಸಣ್ಣ ಪುಟ್ಟ ಸಂಘಟನೆಗಳನ್ನು ವಿಸರ್ಜನೆ ಮಾಡಿ ಕರ್ನಾಟಕ ಮಾದಾರ ಮಹಾಸಭಾ ಅಡಿಯಲ್ಲಿ ಬಂದು ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲ ಮಾದಿಗರು ಜೊತೆಗೆ ಮಾದಿಗ ಸಂಬಂಧಿತ ಉಪಜಾತಿಗಳವರು ಕೂಡ ನಮ್ಮ ಜೊತೆಗೆ ಬಂದು ನಾವೆಲ್ಲ ರಾಜ್ಯದಲ್ಲಿ ಬಹುಸಂಖ್ಯಾತರಿದ್ದೀವಿ, ನಾವೆಲ್ಲ ಒಂದೇ ವೇದಿಕೆ ಅಡಿಯಲ್ಲಿ ಇರಬೇಕು ಅಂತೇಳಿ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಇದೊಂದು ದೊಡ್ಡ ಬೃಹದಾಕಾರವಾಗಿ ಆಲದ ಮರದ ರೀತಿಯಲ್ಲಿ ಬೆಳೀತಾ ಇದೆ. ಮುಂದಿನ ದಿನಗಳಲ್ಲಿ ಇದೊಂದು ಶಕ್ತಿಯಾಗಿ ಹೊರಹೊಮ್ಮಲಿದೆ. ಇದೀಗ ಮಾದಾರ ಮಹಾಸಭಾ ಅನ್ನೋದು ಓನ್ಲಿ ಮಾದಿಗರಿಗೆ ಮಾತ್ರ ಮೀಸಲ? ಇದು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಇವೆಲ್ಲರೂ ಕೂಡ ಮಾದಾರ ಮಹಾಸಭಾದಲ್ಲಿ ಸದಸ್ಯರಾಗಬಹುದು. ಅದಕ್ಕೆ ಇದೊಂದು ವಿಶಾಲವಾದಂಥ ಒಂದು ದೊಡ್ಡ ಆಲದ ಮರ. ನಾನು ಈಗಾಗಲೇ ಹೇಳಿದಂತೆ ಇದರ ಅಡಿಯಲ್ಲಿ ಮಾದಿಗ ಜಾತಿ, ಮಾದಿಗ ಸಂಬಂಧಿತ ಉಪಜಾತಿಗಳು ಕೂಡ ಇದರ ಅಡಿಯಲ್ಲಿ ಬರ್ಬೋದು, ಸದಸ್ಯರಾಗ್ಬೋದು. ಇದರ ಅಡಿಯಲ್ಲಿ ಚುನಾವಣೆ ನಿಲ್ಲಬಹುದು ಮತ್ತು ವೋಟಿಂಗ್ ಪವರ್ ಅಧಿಕಾರ ಎಲ್ಲ ತೊಗೊಳ್ಬೋದು. ಸರ್, ಏನು ಈಗ ಆದಿ ಜಾಂಬವ ನಿಗಮ, ಅಂಬೇಡ್ಕರ್ ನಿಗಮ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಮಾದಾರ ಮಹಾಸಭಾ ನಿಗಮ ಏನಾದರೂ ಆಗುವಂತಹ ಲಕ್ಷಣಗಳೇನಾದರೂ ಇದೆಯಾ? ಅದು ನಮ್ಮ ರಾಜ್ಯ ಕಮಿಟಿ ಇದೆ, ನಮ್ಮ ಮಂತ್ರಿ ಮಹೋದಯರಿದ್ದಾರೆ, ಹಿರಿಯರಿದ್ದಾರೆ. ಅವರೆಲ್ಲರೂ ಕೂಡ ಚರ್ಚೆ ಮಾಡಿ, ನಮ್ಮ ಕಾರ್ಯಕಾರಿ ಸಮಿತಿ ಇದೆ, ಆ ಸಮಿತಿಯಲ್ಲಿ ಚರ್ಚೆ ಮಾಡಿ ಮಾದಿಗರಿಗೋಸ್ಕರ ಏನೆಲ್ಲ ಆಗಬೇಕು ಅದನ್ನೆಲ್ಲವನ್ನು ಕೂಡ ಪೂರಕವಾಗಿಯೇ ನಿರ್ಣಯ ಮಾಡ್ತಾರೆ. ಅದು ನಮಗೆ ಆ ನಂಬಿಕೆ ಇದೆ. ಏನೆಲ್ಲ ಆಗಬೇಕು ಅದನ್ನೆಲ್ಲ ನಮ್ಮ ನಾಯಕರುಗಳು ಮಾಡ್ತಾರೆ. ಸರ್, ಈಗ ನೋಂದಣಿ ಮಾಡ್ಕೊಳ್ಳೋದಾಗ ಆನ್ಲೈನ್ ಅಥವಾ ಇಲ್ಲ ಯಾರಾದರೂ ಏಜೆಂಟ್ನ ಕಳಿಸ್ಕೊಡ್ತೀರಾ ನೀವು? ಇಲ್ಲ, ಈಗಾಗಲೇ ಎಲ್ರಿಗೂ ಕೂಡ ಇಲ್ಲಿ ಪಕ್ಷಾತೀತವಾಗಿ ಎಲ್ರಿಗೂ ಅನುಕೂಲ ಆಗಲಿ ಅಂತೇಳಿ ಆನ್ಲೈನ್ ಮೂಲಕ ಇದು ಸದಸ್ಯತ್ವ ನೋಂದಣಿಯನ್ನು ಪ್ರಾರಂಭ ಮಾಡಿದ್ದೀವಿ. ನೀವು ಗೂಗಲ್ಗೆ ಹೋಗಿ ಮಾದಾರ ಮಹಾಸಭಾ .com ಅಂತ ಹೊಡೆದ್ರೆ ಅಲ್ಲೊಂದು ಪರದೆ ಓಪನ್ ಆಗುತ್ತೆ. ಅದರಲ್ಲಿ ನೀವು ಮೊದಲು
ಫೋಟೋ ಅಪ್ಲೋಡ್ ಮಾಡಬೇಕು. ಫೋಟೋ ಆಗಿದ ತಕ್ಷಣ ಹೆಸರು ಮತ್ತು ವಿಳಾಸ ಕೇಳುತ್ತೆ. ಅದಾದಮೇಲೆ ಕೊನೆಯದಾಗಿ ಆಧಾರ್ ನಂಬರ್ ಕೇಳುತ್ತೆ ಮತ್ತು ಅಮೌಂಟ್ ಕೇಳುತ್ತೆ. ಅದರಲ್ಲೇ ಫೋನ್ಪೇ, ಗೂಗಲ್ ಪೇಗೆ ಅದೇ ಲಿಂಕ್ ತೊಗೊಳುತ್ತೆ. ನಿಮಗೆ 5 ಹಂತದ ಸದಸ್ಯತ್ವ ಇದೆ. ಒಂದು ಸಾಮಾನ್ಯ ಸದಸ್ಯತ್ವ ₹500 ಇದೆ, ₹5,000 ಇದೆ, ₹10,000 ಇದೆ, ₹25,000, ₹50,000, ₹1,00,000ವರೆಗೂ ಸದಸ್ಯತ್ವ ಇದೆ. ಯಾರ್ಯಾರು ಏನೇನು ಅವಕಾಶಗಳು ಬೇಕು, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಬೇಕು ಅಂತಂದ್ರೆ 25,000, 50,000 ಸದಸ್ಯತ್ವ ಪಡ್ಕೊಳ್ಬೇಕು. 1,00,000 ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಚುನಾವಣೆ ನಿಲ್ಲಂಥವ್ರು 1,00,000 ಸದಸ್ಯತ್ವವನ್ನು ಪಡ್ಕೊಳ್ಬೇಕು. ಸಾಮಾನ್ಯ ಸದಸ್ಯತ್ವ ಎಲ್ಲದಕ್ಕೂ, ಎಲ್ಲ 3 ಹಂತದ ಇದಕ್ಕೂ ಕೂಡ ಮತದಾನದ ಹಕ್ಕು ಮತ್ತು ಎಲ್ಲ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಈ ಸಾಮಾನ್ಯ ಸದಸ್ಯತ್ವವನ್ನು ಮಾಡ್ಕೊಳ್ಬೋದು. ಅದು ಕರಪತ್ರಗಳೆಲ್ಲ ಮಾಡಿದ್ದೀವಿ. ಮ್ಯಾನ್ಯಲ್ ಸದಸ್ಯತ್ವ ಯಾವುದೂ ಇಲ್ಲ, ಎಲ್ಲ ಆನ್ಲೈನ್ ಸದಸ್ಯತ್ವ. ಆನ್ಲೈನಲ್ಲೇ ಮಾಡಬೇಕು. ಅಲ್ಲೇ ID ಕಾರ್ಡ್ ಜನ್ರೇಟ್ ಆಗುತ್ತೆ. ID ಕಾರ್ಡನ್ನು ಮೊಬೈಲಲ್ಲಿ ಅಥವಾ ಕಂಪ್ಯೂಟ್ರಲ್ಲಿ, ಲ್ಯಾಪ್ಟಾಪಲ್ಲಿ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಹಾಕ್ಸ್ಕೊಂಡು ತಾವು ID ಕಾರ್ಡನ್ನು ಇಟ್ಕೊಳ್ಬೋದು. ಎಸ್, ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಈಗ ಮಾದರ ಮಹಾಸಭಾಕ್ಕೆ ನೋಂದಣಿ ಆಗುತ್ತಿರೋದ್ರಿಂದ ಯಾರೇ ಸಂಘಟನೆಗಳು ಎಷ್ಟೇ ಇದ್ರೂ ಒಂದೇ ವೇದಿಕೆಯಲ್ಲಿ ನೀವೆಲ್ಲ ನೋಂದಣಿ ಮಾಡಿಕೊಂಡು ಇದು ದೊಡ್ಡ ಮಟ್ಟದ ಆಲದ ಮರ ಅಂತ ಬೆಳೀತಿರುವಂಥ ಸಂಘಟನೆಗೆ ನಿಮ್ಮೆಲ್ಲರ ಬೆಂಬಲ ಇರಲಿ. ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಶಕ್ತಿಯುತವಾಗಬೇಕಂತ ಹೇಳಿದ್ರೆ ಹಿಂದೆ ಇದನ್ನು ನೋಂದಣಿ ಮಾಡ್ಕೊಳ್ಳಿ ಅಂತೇಳಿ ನಮ್ಮ ಜೊತೆ ಈಗಾಗಲೇ ಶಿವಣ್ಣ ಅವರು ಒಂದು ಜಾರಿ ಮಾಡಿರ್ತಾರೆ. ಅದರ ಪ್ರಕಾರ ಎಲ್ಲರೂ ಇಂದಿನಿಂದ ಈ ಒಂದು ಕಾರ್ಯಗತವನ್ನು ಮಾಡಿ ಅಂತೇಳಿ ಕನ್ನಡ ಮೈತ್ರಿ ನ್ಯೂಸ್ ವತಿಯಿಂದ ನಿಮಗೆ ಒಂದು ಆದೇಶ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.